ಸ್ನೇಹಿತರೆ, ಸಾಂಸಾರಿಕ ಬಂಧನಕ್ಕೆ ಒಳಗಾದ್ರೆ ಮನುಷ್ಯ ಸ್ವಾರ್ಥಿ ಆಗ್ತಾನೆ ಎಂದು ಭಾವಿಸಿ ಸಂಸಾರದ ಬಂಧನಕ್ಕೆ ಸಿಲುಕದೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತಾ ವೃತ್ತಿ ಹಾಗೂ ಪ್ರವೃತ್ತಿ ಎರಡೂ ಕೂಡ ವಿದ್ಯಾದಾನವೇ ಅಂತ ತೀರ್ಮಾನ ತಗೊಂಡು ತಮ್ಮ ಉಳಿತಾಯದ ಹಣವನ್ನೆಲ್ಲವನ್ನು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಬದುಕು ಕಟ್ಟಿಕೊಳ್ಳೋದಕ್ಕೆ ಮೀಸಲಿಟ್ಟಿರುವ 80 ವರ್ಷದ ಶ್ರೀಧರ್ ಚಕ್ರವರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮ್ಮ ಹೊಂಗಿರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಸರ್, ಈ ಶಿಕ್ಷಕ ವೃತ್ತಿಯನ್ನ ನೀವು ಯಾವಾಗ ಪ್ರಾರಂಭ ಮಾಡಿದ್ರಿ? ಮತ್ತೆ ನೀವು ಈ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಗಳಿಕೆಯನ್ನ ಮೀಸಲಿಟ್ಟಿದ್ದೀರಿ. ಈ ಸೇವಾ ಭಾವನೆ ನಿಮ್ಮಲ್ಲಿ ಬಂದಿದ್ದಾದ್ರೂ ಹೇಗೆ? ನನಗೆ ಚಿಕ್ಕ ವಯಸ್ಸಿನಿಂದ ವಿವೇಕಾನಂದರ ಆದರ್ಶ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಹಿ ಅಲೋನ್ ಲೀವ್ಸ್ ಫಾರ್ ಅದರ್ಸ್ ಅಂತ. ಇದನ್ನ ಕೇಳಿದಾಗ ನಾನು ಆ ರೀತಿ ಬದುಕಬೇಕು, ಬೇರೆಯವ್ರಿಗೋಸ್ಕರ ಬದುಕಿದ್ರೆ ನಾವು ನಿಜವಾಗಿ ದೇವರ ಪೂಜೆ ಮಾಡ್ತಾ ಹೇಗೆ ಅಂತ. ಆ ರೀತಿಯಿಂದ ನಾನು ಆ ರೀತಿ ಆ ವೃತ್ತಿಯನ್ನ ಪ್ರವೃತ್ತಿಯನ್ನ ಎರಡನ್ನೂ ಅದರಲ್ಲಿ ಸೇರಿಸೋದಕ್ಕೆ ಅನುಕೂಲ ಆಯಿತು. ನಿಮ್ಮ ವೃತ್ತಿ ಯಾವ ರೀತಿ ಪ್ರಾರಂಭ ಆಯ್ತು ಸರ್? ನಾನು ಒಬ್ಬ ಶ್ರೀ ಸಾಮಾನ್ಯ. ನಾನು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಟಿ ನರಸೀಪುರ ತಾಲೂಕಿನ ಸೋಸಲೆ ಅಂತಕ್ಕಂತಹ ಒಂದು ಗ್ರಾಮದವನು. ನಮ್ಮ ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿದ್ರು ವಿದ್ಯಾಭ್ಯಾಸ ಕೊಡೋಕ್ಕೆ. ಯಾಕೆಂದ್ರೆ ನಮ್ಮನೆ 10 ಜನ ಮಕ್ಕಳು ನಮ್ಮ ತಂದೆಗೆ. ಅವ್ರಿಗೆಲ್ಲರೂ ವಿದ್ಯಾಭ್ಯಾಸ ಕೊಡ್ಬೇಕಂದ್ರೆ ಬಹಳ ಕಷ್ಟ ಇತ್ತು. ಅದರಿಂದ ನಾನು ಬಹಳ ಕಷ್ಟಪಟ್ಟೆ ವಿದ್ಯಾಭ್ಯಾಸ ತಗೊಳ್ಳೋದಕ್ಕೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಮಾಡಬೇಕು, ಮುಂದೆ ಈ ರೀತಿಯಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಆ ರೀತಿ ಅದನ್ನು ನೋಡ್ಕೋಬೇಕು ಅನ್ನೋ ಒಂದು ಭಾವನೆಯಿಂದ ನಾನು ಆ ರೀತಿ ನಿರ್ಧಾರ ತಗೊಂಡು ಅದನ್ನ ಧ್ಯೇಯವಾಗಿ ಇಟ್ಕೊಂಡೆ. ನಾನು 67ನೇ ಇಸ್ವಿನಲ್ಲಿ ನಾನು ಬೆಂಗಳೂರು ಜಿಲ್ಲೆಯ ಮಾಗಡಿ ಅಂತಕ್ಕಂತಹ ಒಂದು ಒಂದು ಊರಿನಲ್ಲಿ KPS ಗರ್ಲ್ಸ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿಗೆ ಶಿಕ್ಷಕನಾಗಿ ಸೇರ್ಕೊಂಡೆ. ಅಲ್ಲಿ 1 ವರ್ಷ ಕೆಲಸ ಮಾಡಿದ್ಮೇಲೆ ಅಲ್ಲಿಂದ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಹುಬ್ಬಳ್ಳಿನಲ್ಲಿ ಕಿರಿಯ ತಾಂತ್ರಿಕ ಶಾಲೆ ಅಥವಾ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ, ಅದು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸೇರಿದಂತಹ ಶಾಲೆ. ಅಲ್ಲಿ ಕೆಲಸ ಮಾಡಿದಾಗ ಶುರು ಮಾಡಿದೆ. ಆದ ನಂತರ ನನಗೆ ಬಹಳ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಅದು ಇದೆಲ್ಲ ಸ್ವಲ್ಪ ನೋಡಿದ ಮೇಲೆ ಹುಡುಗರಿಗೆ ಬಹಳ ಖುಷಿ ಆಯಿತು. ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ನಮ್ಮ ಸಹೋದ್ಯೋಗಿಗಳು ಎಲ್ಲ ಸಹಾಯ ಮಾಡ್ತಾ ಇದ್ರು. ಈ ಕಾರಣದಿಂದಾಗಿ ನಾನು ಆ ವೃತ್ತಿಯನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಯಿತು. ಓಕೆ, ಈಗ ನಿಮ್ಮಿಂದ ಶಿಕ್ಷಣ ಪಡೆದವರು ಇವತ್ತು ಸಾಕಷ್ಟು ಯಶಸ್ಸು ಕಂಡಿರಬಹುದು. ನಿಮ್ಮ ಈ ಸೇವಾ ಭಾವವನ್ನ ಅವರು ಕೂಡ ಅಳವಡಿಸ್ಕೊಂಡಿದ್ದಾರಾ? ಬಹಳಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನನ್ನ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಂದು ಮಹಾಗುರು ಎಜುಕೇಶನಲ್ ಟ್ರಸ್ಟ್ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ. ಅದರ ಮೂಲಕ ನಾವು ಪ್ರತಿ ವರ್ಷ ಒಂದು 20 ಲಕ್ಷದಷ್ಟು ರೂಪಾಯಿಗಳನ್ನ ಒಂದು 80 ವಿದ್ಯಾರ್ಥಿಗಳಿಗೆ ಅವರವರು ಯಾವ್ದು ಕೋರ್ಸ್ ಅನ್ನ ಸೇರಿದ್ದಾರೆ ಅದಕ್ಕೆ ಅನುಗುಣವಾಗಿ ಹಂಚುತ್ತೀವಿ. ಇದರ ಪರಿಣಾಮವಾಗಿ ಅದು 20 ವರ್ಷದಿಂದ ಕೆಲಸ ಮಾಡ್ತಾ ಇದೆ. 20 ವರ್ಷದಿಂದ ಕೆಲಸ ಮಾಡ್ತಿದೆ. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳೆಲ್ಲರೂ ಸಹಾಯ ಮಾಡ್ತಾರೆ. ನನ್ನ ವಿದ್ಯಾರ್ಥಿಗಳು ಸಹಾಯ ಮಾಡ್ತಾರೆ. ನಾನು ನನ್ನ ಪೆನ್ಷನ್ನಿನ ಮೇಜರ್ ಪಾರ್ಟ್ ಅನ್ನ ಅದಕ್ಕೆ ಕೊಟ್ಬಿಡ್ತೇನೆ. ಸುಮಾರು ಪ್ರತಿ ವರ್ಷ ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ ಅದಕ್ಕೆ. ಇಲ್ಲಿ ಒಂದೊಂದು ಸ್ವಲ್ಪ ಜನ ಮೈಸೂರಿನಲ್ಲಿ ಆ ಪ್ಯಾರಾಮೀಟರ್ಗೆ ಬರದೇ ಇರ್ತಕ್ಕಂಥವ್ರಿಗೆ ಸುಮಾರು 1.5 ಲಕ್ಷದಷ್ಟು ಕೊಡ್ತೀನಿ. ಹೀಗಾಗಿ ನನ್ನ ಕಾಣಿಕೆ ವಿದ್ಯಾಭ್ಯಾಸಕ್ಕೆ ಸರಸ್ವತಿಗೆ ಸೇರಿದೆ ಅಂತ ಅನ್ಕೊಳ್ತೀನಿ. ಬಹಳ ದೊಡ್ಡ ಮಾತು. ನಿಜವಾಗ್ಲೂ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅನರ್ಥವಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ನಿಮ್ಮ ನಿವೃತ್ತ ಜೀವನನ ಯಾವ ರೀತಿ ಕಳೀತಾ ಇದ್ದೀರಿ? ಈಗಲೂ ಕೂಡ ನಿಮ್ಮ ಹತ್ರ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಬರ್ತಾರಾ? ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಅಂತ ಏನು ಬರೋದಿಲ್ಲ. ಯಾಕೆಂದ್ರೆ ನಾನು ನಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ನಾನು ಇರೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಸರ್ವಿಸ್ ಎಲ್ಲ ಉತ್ತರ ಕರ್ನಾಟಕದಲ್ಲಾಯ್ತು. ಅದರಿಂದ ಇಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿದೆ. ನನ್ನ ಹಳೆಯ ವಿದ್ಯಾರ್ಥಿಗಳು ಹುಬ್ಬಳ್ಳಿಯಿಂದ ಎಲ್ಲ ಬರ್ತಾರೆ. ಬಂದು ವಾರದ ಕೊನೆಗಳಲ್ಲಿ, ತಿಂಗಳ ಕೊನೆಗಳಲ್ಲಿ ಹಿಂಗೆಲ್ಲ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಸ್ವಲ್ಪ ಚರ್ಚೆ ನಡೆಸ್ತಾರೆ. ಆನಂತರ ಹೋಗ್ತಾರೆ. ಅದೊಂದು ಸಂತೋಷದ ವಿಷಯ. ಹಾಗಾದ್ರೆ ನೀವು ಸೆಪ್ಟೆಂಬರ್ 5 ಟೀಚರ್ಸ್ ಡೇ ದಿವಸ ತುಂಬಾ
ಬಿಸಿ ಇರ್ತೀರಿ ಅಂತ ಅನ್ಸುತ್ತೆ. ಹೌದು, ಸಾಮಾನ್ಯವಾಗಿ ಫೋನ್ ಕಾಲ್ಸು ಅದು ಇದೆಲ್ಲ ಬರ್ತಿರುತ್ತೆ. ಕೆಲವು ಹುಡುಗರು ಬರ್ತಾರೆ ಅಲ್ಲಿಂದ, ಬಂದು ಮಾತಾಡಿಸಿ ಒಂದು ಸ್ನೇಹಮಯ ವಾತಾವರಣದಲ್ಲಿ ಸ್ವಲ್ಪ ಹೊತ್ತಿದ್ದು ಹೋಗ್ತೀವಿ. ಏನೇನ್ ವಿಷಯ ಹೇಳ್ಕೊಡ್ತಾ ಇದ್ರಿ ನೀವು? ನಾನು ವಿಶೇಷವಾಗಿ ಮ್ಯಾಥಮೆಟಿಕ್ಸ್, ಆಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲಾನು ಹೇಳ್ಕೊಡ್ತಾ ಇದ್ದೆ. ನಾನು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ನಂದು ಉಪನ್ಯಾಸಕ ವಿಷಯ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ವಿಶೇಷವಾಗಿ ನನಗೆ ಗಣಿತದಲ್ಲಿ ಮತ್ತೆ ಕೆಮಿಸ್ಟ್ರಿನಲ್ಲಿ ತುಂಬಾ ಇಂಟ್ರೆಸ್ಟ್. ಅದಕ್ಕೆ ನಾನು ಒಂದು 30,000 ರೂಪಾಯಿನಷ್ಟು ನನ್ನ ಕೈಯಿಂದ ಹಣ ಹಾಕಿ ಕೆಮಿಕಲ್ಸ್ ಎಲ್ಲ ತಗೊಂಡ್ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಅದನ್ನು ನೋಡಿದಾಗ ಹುಡುಗರು ಬಹಳ ಖುಷಿ ಪಡ್ತಾ ಇದ್ರು. ಉದಾಹರಣೆಗೆ ನಾನು ಕ್ಲೋರೋಫಾರ್ಮ್ ತಯಾರು ಮಾಡಿದಾಗ ಕರ್ನಾಟಕ ಮೆಡಿಕಲ್ ಕಾಲೇಜ್ನಲ್ಲಿ ಹೋಗಿ ಅವರು ಒಂದು ಗಿನಿ ಪಿಗ್ ತಗೊಂಡ್ಬಂದು ಅದನ್ನ ಸರ್ ಇದಕ್ಕೆ ಕೊಡಿ, ಕ್ಲೋರೋಫಾರ್ಮ್ ಏನಾಗುತ್ತೆ ನೋಡೋಣ ಅಂತ ಹೇಳ್ತಿದ್ರು. ಅದು ಸ್ವಲ್ಪ ಕೊಟ್ಟ ಮೇಲೆ ಸುಧಾರಿಸ್ಕೊಂಡು ಆಮೇಲೆ ಅದು ಜ್ಞಾನ ತಪ್ಪು ಬೀಳೋದು, ನಿಧಾನವಾಗಿ ಎದ್ದು ಹೋಗ್ತಿತ್ತು. ಆಮೇಲೆ ಅದನ್ನೆಲ್ಲ ನೋಡಿ ಖುಷಿ ಪಡೋರು ಹುಡುಗರು. ಗಂಧಕಾಮ್ಲ ತಯಾರಿಕೆ ಸಾಮಾನ್ಯವಾಗಿ ಎಲ್ಲೂ ತೋರಿಸೋದಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಡೇಂಜರಸ್ ಎಕ್ಸ್ಪೆರಿಮೆಂಟ್. ಆದ್ರೆ ವಿದ್ಯಾರ್ಥಿಗಳ ಆಸೆ ಮೇಲೆ ನಾನು ಅದನ್ನು ತೋರಿಸ್ದೆ. ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಇದೆ, ಅದರ ಮೂಲಕವಾಗಿ ಗಂಧಕಾಮ್ಲ ತಯಾರು ಮಾಡಿಕೆಯನ್ನು ನಮ್ಮ ಪ್ರಯೋಗಶಾಲೆಯಲ್ಲಿ ಮಾಡಿ ತೋರಿಸೋದಕ್ಕೆ ಸಾಧ್ಯ ಆಯ್ತು. ಈ ನಿಮ್ಮ 40 ವರ್ಷದ ವೃತ್ತಿ ಜೀವನದಲ್ಲಿ ಯಾವ್ದಾದ್ರು ಮರೆಯಕ್ಕಾಗದೇ ಇರುವಂತ ಘಟನೆ, ಇವತ್ತಿಗೂ ನೀವು ನೆನಪಿಸ್ಕೊಳ್ಳುವಂತ ಘಟನೆ ಯಾವ್ದಾದ್ರು ಇದೆಯಾ? ನನಗೆ ಬಹಳ ಸಂತೋಷ ಕೊಡುವಂತ ಒಂದು ವಿಷಯ ಇದೆ. ನಾನು ಒಬ್ಬ ಹುಡುಗನ, ಬಹಳ ಬಡವ ಹುಡುಗ ಅವನು. ಅವನಿಗೆ ನಿನಗೆ ಸ್ಕಾಲರ್ಶಿಪ್ ಕೊಡ್ತೀನಿ, ನೀನು ಒಂದು ಅಕೌಂಟ್ ಓಪನ್ ಮಾಡಪ್ಪ ಅಂತ ಹೇಳಿ. ಅವಾಗೆಲ್ಲ 5 ರೂಪಾಯಿ ಕೊಟ್ರೆ ಒಂದು ಅಕೌಂಟ್ ಓಪನ್ ಮಾಡಕ್ ಆಗ್ತಿತ್ತು. ಅವನು ಸರ್ ನನಗಿಂತ ಒಬ್ಬ ಹುಡುಗ ಡಿಸರ್ವಿಂಗ್ ಇದ್ದಾನೆ, ಅವನಿಗೆ ನೀವು ಕೊಟ್ರೆ ಇನ್ನೂ ಹೆಚ್ಚು ಉಪಯೋಗ ಆಗತ್ತೆ ಅಂತ ಹೇಳ್ದ. ನಾನು ಆಯ್ತಪ್ಪ ಅವನಿಗೆ ಕೊಡೋಣ ಅಂತ ಹೇಳಿ ಇವನಿಗೆ ಇಬ್ರಿಗೂ ಕೊಟ್ಟೆ. ಇವತ್ತು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದಾರೆ ಅವರು ಇಬ್ರುವೆ. ಇದನ್ನೆಲ್ಲ ನೋಡಿದಾಗ ಬಹಳ ಸಂತೋಷ ಆಗತ್ತೆ. ಇದನ್ನೆಲ್ಲ ಇದ್ ಮಾಡಿದಾಗ ನನ್ನಿಂದ 4 ಜನ ಜೀವನ ಕಟ್ಕೊಳ್ಳಕ್ಕೆ ಒಳ್ಳೇದಾಯ್ತು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ನವಿಸ್ಮರೇದ್ ಉಪಕೃತಿಂ ತ್ವದನ್ಯಸ್ತುಭ್ಯಮಾಚರೇತ್ ನ ಸ್ಮರೇದ್ ಉಪಕೃತಿಂ ತ್ವಮನ್ಯೇಭ್ಯ ಆಚರೇತ್ ಅಂತ. ಅಂದ್ರೆ ನಾವು ಬೇರೆಯವರಿಗೆ ಮಾಡಿದಂತಹ ಉಪಕಾರವನ್ನ ನಾವು ನೆನಪಲ್ಲಿ ಇಟ್ಕೋಬಾರ್ದು, ಆದ್ರೆ ಬೇರೆಯವರು ನಮಗೆ ಮಾಡಿದಂತಹ ಉಪಕಾರವನ್ನ ನಾವು ಯಾವತ್ತೂ ಮರಿಬಾರ್ದು. ಆದ್ರಿಂದ ಆ ಒಂದು ಉಪಕೃತಿಯನ್ನ ನಾನು ಅದನ್ನ ಬಹಳ ಸಂತೋಷ ಪಡ್ತೀನಿ, ಅದನ್ನ ನೆನಪು ಮಾಡ್ಕೊಳ್ಳೋಕೆ. ಹಾಗೆ ವಿದ್ಯೆ ಅಂತಕ್ಕಂಥದ್ದು ಅದ್ಭುತವಾದಂತಹದ್ದು. ನ ಚೋರಹಾರ್ಯಂ ನ ಚ ರಾಜಭಾಜ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಆದ್ರಿಂದ ವಿದ್ಯಾದಾನ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಹೊಟ್ಟೆ ಹಸಿವಾಗಿರುತ್ತೆ, ಅವನಿಗೆ ಒಂದ್ ಸ್ವಲ್ಪ ಅನ್ನ ಕೊಟ್ರೆ ಆ ದಿನಕ್ಕೆ ಮುಗಿತ ಒಂದು. ಆದ್ರೆ ವಿದ್ಯೆ ಅನ್ನೋದು ಶಾಶ್ವತವಾಗಿ ಅವನ ಜೊತೆಯಲ್ಲಿ ಇರುತ್ತದೆ. ಆದ್ರಿಂದ ಆತರ ಮಾಡೋದಕ್ಕೆ ನನಗೆ ಇವತ್ತಿಗೂ ಇಷ್ಟ ಆಗುತ್ತೆ, ವಿದ್ಯಾದಾನ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಇದು ನಿಮ್ಮ ಕುಟುಂಬದ ಸದಸ್ಯರು ಈ ನಿಮ್ಮ ವಿಶೇಷವಾದ ಸ್ವಭಾವಕ್ಕೆ ಏನ್ ಹೇಳ್ತಾರೆ? ಅವರು ನಿಮ್ ಜೊತೆಗೆ ಕೈ ಜೋಡಿಸ್ತಾರ? ಎಲ್ಲ ಕೈ ಜೋಡಿಸ್ತಾರೆ. ನಮ್ಮ ಸಂಬಂಧಿಕರು ಅವರು ಇವರು ಎಲ್ಲರೂ ಕೂಡ ನಮ್ಮ ಟ್ರಸ್ಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಏನ್ ಸರ್ ನಿಮ್ಮನೆ ಕಡೆಯಿಂದಾನೇ ಜಾಸ್ತಿ ಬರ್ತಾ ಇದೆ ಅಂದ್ರೆ ಎಲ್ಲರೂ ಕೊಡ್ತಾರೆ ಅದನ್ನ. ಹೌದು ದುಡ್ಡು ಕೊಡೋದಕ್ಕೆ. ಅದು ಒಂದು ಸನ್ನಿವೇಶವನ್ನ ನಾನು ಜ್ಞಾಪಿಸ್ಕೊಳಕ್ ಇಷ್ಟಪಡ್ತೀನಿ. ನಮ್ಮ ಅಣ್ಣನ ಮೊಮ್ಮಗಂದು ಉಪನಯನ ಆಯ್ತು. ಅವನಿಗೆ ಏನೇನೋ ಪ್ರೆಸೆಂಟೇಶನ್ ಅದು ಇದೆಲ್ಲ ಕೊಟ್ಟಿದ್ರಲ್ಲ, ಅವನ ಹಣ ಯಾವ್ದನ್ನ ಕೊಟ್ಟಿದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ 1.5 ಲಕ್ಷ ನಿಮ್ ಟ್ರಸ್ಟ್ ತಗೊಳ್ಳಿ ಸರ್ ಅಂತ ಕೊಟ್ಬಿಟ್ಟು, ತಗೊಳ್ಳಿ ಚಿಕ್ಕಪ್ಪ ಅಂತ ಕೊಟ್ಬಿಡ. ಅದನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಗೋಯ್ತು. ನಿನಗೆ ಸ್ವಂತ ನಿನ್ನ ಉಪಯೋಗಕ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲ ಸರ್, ಇದು ನನಗೆ ಎಲ್ಲದಕ್ಕಿಂತ ಹೆಚ್ಚಿನ ಉಪಯೋಗ ಉಂಟು ಮಾಡಿದೆ, ಸಂತೋಷ ಕೊಡುತ್ತೆ ಇದು ಅಂತ ಅಂದ್ಕೊಟ್ಟ. ಹಾಗೇನೆ ಇನ್ನೊಂದು ಹುಡುಗಿ ಸೌಭಾಗ್ಯ ಸಂಸ್ಥಾನ ಮಟ್ಟ ಅಂತ ಹುಬ್ಳಿನವಳು, ಅವಳು ಕಾಲೇಜಿಗೆ ನಡ್ಕೊಂಡು ಹೋಗಿ ಆ ದುಡ್ಡನ್ನೆಲ್ಲ ಉಳಿಸಿ 125 ರೂಪಾಯಿ ಟ್ರಸ್ಟ್ ತಂದು ಕೊಟ್ಲು. ನಾನು ಯಾತಕ್ಕೆ ಈಗ ನೀನು ಸಂಪಾದನೆ ಇಲ್ಲ ಏನಿಲ್ಲ, ಇಲ್ಲ ಸರ್ ನಾನು ಇರ್ತೀನೋ ಇರೋ ಗೊತ್ತಿಲ್ಲ, ನನ್ಗೇನೋ ಆತರ ಕೊಡ್ಬೇಕನ್ಸಿದೆ ಅಂತ ಹೇಳ್ಬಿಟ್ಟು ಪಾಪ ನಡ್ಕೊಂಡು ಹೋಗಿ ನಡ್ಕೊಂಡ್ಬಂದು ಆ ದುಡ್ಡನ್ನು ಉಳಿಸಿ 125 ರೂಪಾಯಿ ಕೊಟ್ಲು. ಇವತ್ತು ಅವಳು ಇಲ್ಲ, ಅವಳು ಹೋಗ್ಬಿಟ್ಲ ಅವಳು. ಆದ್ರೆ ಅದು ಆ ನೆನಪು ಶಾಶ್ವತವಾಗಿ ಉಳಿದಿದೆ. ಅದರಿಂದ ಸಹಾಯ ಪಡೆದವರು ಅವ್ರನ್ನ ಯಾವತ್ತೂ ಮರೆಯಕ್ ಸಾಧ್ಯ ಇಲ್ಲ.
ಈಗ ನಿಮ್ಮ ಉಳಿತಾಯದ ಮುಕ್ಕಾಲ್ ಭಾಗನ ವಿದ್ಯಾದಾನಕ್ಕೆ ಕೊಡ್ತಾ ಇದ್ದೀರಿ, ಉಳಿದ ಸ್ವಲ್ಪ ಭಾಗ ನೀವು ನಿಮ್ಮ ಜೀವನ ನಿರ್ವಹಣೆಗೆ ಉಪಯೋಗಿಸ್ಕೊಳ್ತಾ ಇದ್ದೀರಿ. ಅಷ್ಟು ಸಾಕಾಗತ್ತಾ ನಿಮ್ಗೆ? ನನಗೆ ಅವಶ್ಯಕತೆ ಅನ್ನೋದೇ ಇಲ್ಲ. ಯಾಕೆಂದ್ರೆ ನನ್ನ ತಮ್ಮ ಮನೆಯಲ್ಲಿ ಇರೋದು ನಾನು. ನನ್ನ ತಮ್ಮನ ಮನೆಯಲ್ಲಿ ಊಟದ್ದು ವ್ಯವಹಾರ ಇದೆಲ್ಲ ಮುಗ್ದೋಗುತ್ತೆ. ಅವರೆಲ್ಲ ಏನು ದುಡ್ಡು ತಗೊಳಲ್ಲ, ಅವರು ಎಷ್ಟು ಏನ್ ಮಾಡಿದ್ರು ತಗೊಳ್ಳೋದಿಲ್ಲ. ಅದರಿಂದ ನನಗೆ ಊಟದ ಖರ್ಚು ಒಂದ್ ಬಿಟ್ಬಿಟ್ರೆ ಇನ್ನೇನು ಖರ್ಚಿರೋದು, ಸೋಪು ಅಂತ ಅದೆಲ್ಲ ತಗೋಬಹುದು ಅಷ್ಟೇ. ಇನ್ನೇನ್ ಬಿಟ್ರೆ ಏನೂ ಇಲ್ದೇನೆ ಇಷ್ಟು 100 ರೂಪಾಯಿನಲ್ಲಿ 10 ರೂಪಾಯಿ ಇಟ್ಕೊಂಡು ಜೀವನ ಮಾಡಬಹುದು, ಒಬ್ಬ ಮನುಷ್ಯ ಬದುಕಕ್ ಸಾಧ್ಯ ಆಗತ್ತೆ ಅನ್ನೋದು ನೀವು ತಿಳಿಸ್ಕೊಡ್ತಾ ಇದೀರಿ. ಈಗ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಮಾತಿನ ಬಗ್ಗೆ ನೀವು ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ದೇವರು ನಮ್ಮ ಹತ್ರ ನಮಗೆ ಕೊಟ್ಟಿರತಕ್ಕಂತಹ ಹಣ ಅದು ದೇವ್ರದೇ, ಅದು ನಮ್ದಲ್ಲ. ನಾವು ಕಸ್ಟೋಡಿಯನ್ಸ್ ಅಷ್ಟೇ. ಅದಕ್ಕೆ ಅದನ್ನ ನಾವು ಅವನ ಮಕ್ಕಳಿಗೆ ಅಂದ್ರೆ ಬೇರೆ ಬಡ ಹುಡುಗರಿಗೆ ಅವ್ರಿಗೆ ಇವ್ರಿಗೆ ಕೊಟ್ರೆ ನಿಜವಾಗಿ ಸಂತೋಷ ಪಡೋನು ದೇವ್ರು. ಯಾಕಂದ್ರೆ ನಾವು ಬೇರೆ ಇನ್ನೆಲ್ಲ ಗಂಧಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿದ್ರೆ ಅವನು ಅದ್ ಬೇಕಾಗಿಲ್ಲ ಅವನಿಗೆ. ಆದ್ರಿಂದ ಪರೋಪಕಾರಾರ್ಥವಾಗಿ ಏನೇನು ಮಾಡ್ತೀವೋ ಅವೆಲ್ಲ ಜೀವನಕ್ಕೆ ಸಂತೋಷವನ್ನು ಉಂಟು ಮಾಡ್ತಕ್ಕಂತ ವಿಷಯಗಳು. ಸಮಾಜ ಸೇವೆ ಮಾಡ್ತಾ ಅದ್ರಲ್ಲಿ ನಾವು ದೇವರನ್ನ ಕಾಣ್ಬೇಕು ಅಂತ ನೀವು ಹೇಳ್ತಾ ಇದೀರಿ. ಜಗದ ಕಲ್ಯಾಣಗೊಳ ಆತ್ಮ ಕಲ್ಯಾಣವನ್ನು ಅಂತ DVG ಅವರು ಹೇಳ್ತಾರೆ. ಆ ತರ ಬದುಕ್ಬೇಕು. ಅಂದ್ರೆ ನಾವು ಎಷ್ಟೋ ಇದನ್ನ ಮಾಡ್ತೀವಲ್ಲ, ಆ ಮಾಡಿದ್ದೆಲ್ಲ ಭಗವದರ್ಪಣೆ ಆದ್ರೆ ಮಾತ್ರ. ನಾವು ಪ್ರತಿಯೊಂದು ಸಂಧ್ಯಾ ವಂದನೆ ಮಾಡ್ಬೇಕಾದ್ರೂ ಕೂಡ ಶ್ರೀ ಭಗವದಾಜ್ಞೆಯ ಭಗವತ್ ಕೈಂಕರ್ಯ ರೂಪೇಣ ಕರಿಷ್ಯಾಮಿ ಅಂತೀವಿ. ಅಂದ್ರೆ ಭಗವಂತನ ಆಜ್ಞೆಯಿಂದ ಭಗವಂತನ ಕೈಂಕರ್ಯ ರೂಪದಲ್ಲಿ ಮಾಡ್ತೀವಿ ಅಂತ. ಆದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಪ್ರತಿಯೊಂದು ಭಗವತ್ ಕೈಂಕರ್ಯ ರೂಪದಲ್ಲಿ ಇರಬೇಕು ಅಂತ ಅದ್ರ ಅರ್ಥ. ಆಗ್ಲಿ ಸರ್, ಇದುವರೆಗೆ ಬದುಕಿನ ಸಾರ್ಥಕ್ಯ ನಿಸ್ವಾರ್ಥ ಸೇವೆಯಲ್ಲಿ ಅಡಗಿದೆ ಅನ್ನೋದನ್ನ ನೀವು ಮನಮುಟ್ಟೋ ಹಾಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮಿಂದ ಪ್ರೇರಣೆ ಪಡೆದು ಇನ್ನಷ್ಟು ಜನ ಈ ವಿದ್ಯಾದಾನಕ್ಕೆ ಮುಂದುವರಿಲಿ ಅಂತ ಅಂದ್ಬಿಟ್ಟು ನಾವು ಆಶಿಸ್ತೀವಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಕೇಳುಗರು ಹಾಗೂ ನಿಲಯದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದೀರಿ ನನ್ನ ಭಾವನೆಗಳನ್ನೆಲ್ಲ ವ್ಯಕ್ತಪಡಿಸೋಕೆ ಸಂತೋಷ. ನೀವು ನಮ್ಮ ಜೊತೆಗೆ ಬಂದು ಮಾತಾಡಿದ್ದೇ ನಮ್ಗೆ ವಿಶೇಷ. ನಿಮಗೆ ನಾವು ಹೆಚ್ಚು ಕೃತಜ್ಞರಾಗಿರ್ತೇವೆ. ನಮಸ್ಕಾರ. ನಮಸ್ಕಾರ.